ಏನಂತಂದ್ರೆ ಇಷ್ಟು ನೈಟಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಇದ್ದಕ್ಕಿದ್ದಂಗೆ ರಾತ್ರಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಎಂಡ್ವರೆಗೂ ವ್ಲಾಗ್ನ ನೋಡಿದರೆ ಗೊತ್ತಾಗುತ್ತೆ. ನಾವು ಸಡನ್ನಾಗಿ ಇದು ಪ್ಲ್ಯಾನ್ ಆಯಿತು, ಒಂದು 5 o'clock 5:30 ಆಗಿ ಪ್ಲ್ಯಾನ್ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30 to 10 o'clock ಆಗಿತ್ತು ನೈಟು. ಸಡನ್ನಾಗಿ ಪ್ಲ್ಯಾನ್ ಆಯಿತು ಗೈಸ್ ಇದು. ಹಾಗಾಗಿ ಹೊರಡ್ತಾ ಇದ್ವಿ. ಇನ್ನೇನು ಕಾರ್ ಇದೆ ಅಲ್ವಾ, ಕಾರಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತ ಹೇಳ್ಬಿಟ್ಟು ಎಂಡ್ವರೆಗೂ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಗೈಸ್, ಲೆಟ್ಸ್ ಗೋ. ಹಾಯ್ ಮೇಡಮ್. ಬಾಯ್ ಬಾಯ್ ಹಾಯ್ 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 ಮೇಡಮ್. ಬಿಸಾಕ್ಲಾ ಬೇಡ ಇಷ್ಟು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾರ್ಕೆಟ್ನಾಗ ಮೂವಿಂಗ್ ಅಂತಂದ್ರೆ ಈಗ ಡೀಸೆಲ್ ಪೆಟ್ರೋಲ್ ಅದಾಗಿದ್ಮೇಲೆ ಹೋಟೆಲ್ಸ್ ಹೌದಿಲ್ಲ, ಹೋಟೆಲ್ಸ್ ಅಂದ್ರೆ ಇವಾಗ ಟೀ ಕುಡಿತಾ ಇದ್ದೀವಿ. ಮೇನ್ ರೋಡಲ್ಲಿದ್ದೀವಿ. ನನ್ನ ಹಸ್ಬೆಂಡ್ ಇಲ್ಲಿ. ಒಂದು ನಿಮಿಷ ಟೀ ತೋರಿಸ್ತೀನಿ. ಸಲಗಾರ್ ಟೀ ನೋಡಿ, ಫುಲ್ ರಶ್ ಆಗಿದೆ ರೋಡು. ನಮ್ಮ ಪಾಪು ನೋಡಿ ಹೆಂಗೆ ಬರ್ತಾ ಇದ್ದಾಳೆ. ಎಲ್ಲ ನಮ್ಮದು ಕುರ್ಕುಲ್ ತಿಂಡಿಗಳು ತಗೊಂಡಿದ್ದೀವಿ ತಿನ್ನೋದಕ್ಕೆ ನೋಡಿ. ಮಮ್ಮಿ ಮುಂದೆ ಕೊಡೋಕಿಗೆ ನೋಡಿ ಅಲ್ಲೆಲ್ಲ ತಗೊಂಡಿದ್ದೀವಿ. ನನ್ನ ಮಗಳು ನೋಡಿ ನಿದ್ದೆ ಮಾಡೋದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ. ಅವಮ್ಮ ಏನಂತಂದ್ರೆ ಟೀ ಕುಡಿದ್ ಪಕ್ಕದ ಮನೆ, ಈ ಕಡೆ ಬಂದ್ರೆ ಇದಕ್ ಬಂದ್ರ ಚಾಟ್ಕಿ ಚೀಟಿ ಹಿಂಗಂದ್ರ ಅಲ್ಲಿ ಒಂದ್ ನಮ್ಮ ಟೀ ಪಕ್ಕದ ಶಾಪಲ್ಲಿ ಕುಡಿದ್ವಿ. ಯಾಕಂದ್ರೆ ಅದ ಸರಾಗ ಅದೇನೋ ಫೇಮಸ್ ಅಲ್ವಾ, ಬೆಲ್ಲದ ಚಾ ಅದು ಇದು ಅಂತ ಕುಡಿದ್ವಿ. ಟೀ ಫೇಮಸ್ ಅಂತ ಹೇಳ್ಬಿಟ್ಟು ಕುಡಿದ್ವಿ. ಪಕ್ಕದಲ್ಲಿ ಅಡಿಕೆ ಚೀಟು ಈ ತರ ಎಲ್ಲ ಕುರುಕುಲ್ ತಿಂಡಿಗಳು ಇಟ್ಟಿರ್ತಾರಲ್ವಾ ಚಿಲ್ಲರೆ ಅಂಗಡಿ, ಅಲ್ಲಿ ಹೋಗಿ ಆ ಅಮ್ಮನ ಹತ್ರ ಕೇಳ್ತಾ ಇದೀವಿ ನಾವು ಇದು ಚಾಕ್ಲೇಟ್ಸ್ ಈ ತರ ಚಿಪ್ಸ್ ಪ್ಯಾಕೆಟ್ ಮತ್ತೆ ಕಡಲೆ ಬೀಜ ಇದೆಲ್ಲ ಕೊಡಿ ಅಂತ ಕೇಳ್ತಾ ಇದೀವಿ. ಟೀ ಅಲ್ಲಿ ಕುಡಿದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೊಡ್ಲೇ ಇಲ್ಲ ಅವಮ್ಮ. ಬಿಸ್ನೆಸ್ ಮಾಡೋ ಮೈಂಡ್ ಇವ್ ಅಮ್ಮಂದು. ನಾನು ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ, ಎಲ್ಲಾರನ್ನೂ ಕರ್ಕೊಂಡು ಬಂದ್ಬಿಟ್ಟೆ. ನೆಕ್ಸ್ಟ್ ಬೇರೆ ಶಾಪಲ್ಲಿ ತಗೊಂಡ್ಬಿಟ್ಟು ಬಂದ್ವಿ ಗೈಸ್. ಯಾವುದು ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 12:54 ಆಗಿದೆ. ರೈಟ್ PM ನೈಟು. ಇವಾಗ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ, ಡೀಸೆಲ್ ನಮ್ಮ ಕಾರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಇಲ್ಲಿ ಜಿಯೋ ಬರುತ್ತಲ್ವ ಅವ್ರದ್ದು ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ, ಡೀಸೆಲ್ ಸಾರಿ. ಲಾಸ್ಟ್ ನಮ್ಮದು ಜಾಸ್ ಇತ್ತಲ್ವ, ಅದಕ್ಕೆ ಪೆಟ್ರೋಲ್ ಹಾಕ್ಸಿ ರೂಢಿ ಆಗಿಬಿಟ್ಟು ಪೆಟ್ರೋಲ್ ಅಂತ ಹೇಳ್ಬಿಡ್ತೀನಿ. ಸಾರಿ ಗೈಸ್. ರೋಡಲ್ಲಿ ಹೋಗ್ತಾ ಇರುವಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ನೋಡಿ ಕೇಳಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ವೆರಿ ಸೂನ್ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಇದ್ದಕ್ಕಿದ್ದಂಗೆ ರಾತ್ರಿ ಹೊರಡ್ತಾ ಇದ್ದೀವಿ. ಏನು ಅಂತ ನಾಳೆ ಬೆಳಗ್ಗೆ ಎಂಡ್ ಮಾಡ್ತೀನಿ. ಅದೇ ಈಗ ಒಂದು ಆಲ್ಮೋಸ್ಟ್ ಒಂದು 3 o'clock 4 o'clock ಹಾಗೆ ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನ್. ನಮ್ಮ
ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವೆರಿ ಸೂನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಸ್ಟೇ ಟ್ಯೂನ್. ನೋಡಿ ನಮ್ಮ ಮನೆಯವರು ಡೀಸೆಲ್ ಹಾಕಿಸ್ತಾ ಇದ್ದಾರೆ. ಅಷ್ಟೇ ಗೈಸ್, ಇನ್ನೇನಿಲ್ಲ, ಅಪ್ಡೇಟು ಸಿಗ್ತೀನಿ ಮತ್ತೆ. ಈಗ ಯಾವ ಈಗ ಹಿರಿಯೂರು ಆಯಿತು, ನೆಕ್ಸ್ಟ್ ಚಿತ್ರದುರ್ಗ, ಆಮೇಲೆ ದಾವಣಗೆರೆ, ಆಮೇಲೆ ಹರಿಹರ, ಆಮೇಲೆ ರಾಣೆಬೆನ್ನೂರು, ಆಮೇಲೆ ಬ್ಯಾಡಗಿ ಬರ್ತಾ ಕ್ರಾಸ್ ಆಗೋದು, ಸೀದಾ ಕಳ್ಕೊಂಡು ಬೆಳಿಗ್ಗೆ ಎದ್ರೆ ನೋಡೋದು ಕಳ್ಗೊಂಡ ಪಳ್ಳ ಅನ್ನೋದು. ಇಲ್ಲಿ ರಾಣೆಬೆನ್ನೂರು ಪಳ್ಳ ನಮ್ದು ಫನ್ ಬ್ಲಾಗ್ಸ್ ಗೈಸ್. ಇವತ್ತು ಫುಲ್ ಫನ್ ಮಾಡ್ತಾ ಇದೀವಿ. ನೀವು ಏನೋ ಮಾಡ್ಕೊಳ್ಳಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ನೀವು ಸ್ವಲ್ಪ ಮಾತಾಡಿ. ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ನೀವು? ಇವ್ರು ನಮ್ಮ ಮಾವ ಗೈಸ್, ನಮ್ಮ ಮಮ್ಮಿ ಅವ್ರ ತಮ್ಮ. ಟೋಲ್ ಪ್ಲಾಜಾ ನೀವು ಹೇಳ್ಮೇಲೆ ಗೊತ್ತಾಗಬೇಕು ಅವ್ರ ಮಮ್ಮಿ ಅವ್ರ ತಮ್ಮ ಅಂತ. ಗೊತ್ತ ಸಿಗಲ್ಲ ಅವ್ರಿಗೆ, ಸ್ವಲ್ಪ ಗೊತ್ತೇ ಇಲ್ಲ. ಮಮ್ಮಿಯವ್ರ ತಮ್ಮ ಅನ್ನೋದೇ ಗೊತ್ತು ಅಂತ. ಏನ್ರಿ ನೀವು ವಿಡಿಯೋ ಮಾಡೋದು? ವಿಡಿಯೋ ನಿಮ್ಮ ವಿಡಿಯೋ ಡಬ್ಬಾರಿ ನಿಮ್ಮ ವಿಡಿಯೋ ಅಲ್ವಾ ಅವತ್ತ ಇದು ಎಂತದದು ಸಂಕ್ರಾಂತಿ ದಿನ ನೀನು ನಾನು ಕುಡಿದು ಬಂದ ಅಂತ ಅಂದ್ಬಿಡ್ತಾ ಅವ್ವ ಬಿಡವೇ ನೀನು ಕುಡ್ದಿಲ್ಲ ಅಂತ. ನಾ ಸಾಲಕ್ಕೆ ಹೋಗ್ಯಾನಿ, ಅಲ್ಲಿ ನೋಡಲ್ಲಿ ಕುಡ್ಕೊಂಡು ಬಂದಿ ಹಾಲನ್ನಾಗಿ ಇಟ್ಟು ಸುಮಿತ್ ಅಲ್ಲಿ ಕುತ್ಕೋಬೇಕಲ್ಲ, ಅವಳು ಸಪ್ರೇಟ್ ಹೋಗಿ ಕುತ್ಕೊಂಡಾನ. ನೀನು ಅಲ್ಲಿ ಕೂತಿರಲ್ಲ, ನೀನು ಸಪ್ರೇಟ್ ಇದ್ದಿ, ನಾನು ಸ್ನಾನ ಮಾಡ್ಕೊಂಡು ನಂಪಡಿ ನಾವು ಏನು ನೋಡಿ ಎಣ್ಣೆ ಹೊಡ್ಕೊಂಡ್ ರಾಮೇಶ್ ಅಪ್ಪು ಸುಮ್ಮನೆ ಇರಬಾರ್ದ. ರಾಮು ಅಕ್ಕ ಬಂದಿ ಅಂತ ಸರೋಜವ ಬೈದ್ಬಿಟ್ಟು ನೋಡಿ ಸುಮ್ಮನೆ ಆಗ್ಬಿಟ್ಲ. ಒಂದ್ಸಲ 2 ಸಲ ಚಂದ ಅದ ಅಂತ. ಆಮೇಲೆ ಇಬ್ರು ತಣ್ಣಗಾದ್ರು, ರೇಮವ ಸುಮ್ಮನೆ ಆಗ್ಬಿಟ್ಲ. ಇಲ್ಲದ್ರೆ ಆಕೆ ಅನ್ನಕ್ಕೆ ಯಾಕೆ ನಿಮ್ಗೆ ಗೊತ್ತಲ್ಲ. ಸ್ನಾನ ಮಾಡ್ಕೊಂಡ್ ಬಂದೆ ಅಲ್ಲೆಲ್ಲ ಬರ್ತೈತಪ್ಪ. ಈ ಒಂದ್ ಏರಿಯಾದಾಗ ಬಂದ್ರು ಇನ್ನೊಂದ್ ಏರಿಯಾದಾಗ ಮಳೆ ಬರಲ್ಲ. ಹಂಗೆ ಫನ್ ಮಾಡ್ತಾ ಇದೀವಿ ಗೈಸ್. ವಿಷಯದಲ್ಲಿ ಯೂಟರ್ನ್ ತಗೊಳಕ 7 ದಿವಸ ಬೇಕು, ಕಾಂಡಕ್ಕ ಯೂಟರ್ನ್ ತನಕ 1 ಡೇ ಬೇಕು. ಅದು 1 ಡೇ ಅಲ್ಲ, 1 ಅವರ್ ಸಾಕು. ಎಂತ ನೋಡಿ ಕಾಲ ಎಷ್ಟು ಬದಲಾಯ್ತು ನೋಡಿ. ನೀವ್ ಎಂತ ಕಳ್ರಿದ್ರಿ, ಹೊಸಪೇಟೆ ಅಂದ್ರೆ ನಮ್ಮನ್ನ ಹೊಸಪೇಟೆ ಇಳಿಸ್ಬಿಟ್ಟು ನೀವು ಕಳ್ಕೊಂಡು ಹೋಗಿ. ನೀವ್ ಎಂತ ಕಳ್ರಿದ್ರು, ಅದು ನಮ್ಮನ್ನ 1 ಗಂಟೆಗೆ ಕುದುರೆ ಬಸ್ ಅಲ್ಲ, ಕುದುರೆ ಬಸ್ನಾಗ ಬರ್ರಿ, ಅಶ್ವಮೇಧ ಬರ್ರಿ ನೀವು. ಅವ್ರು ಇದ್ರ ಮೇಲೆ ಮಕ್ಕಂದಾರ, ಗಾಡಿ ಮೇಲೆ ಮಕ್ಕಂಡಾರ. ಅವ್ರು ಏನ್ ಮಾಡ್ತಿ ನಿದ್ದಿ ಪಾಪ ನಿದ್ದಿ ತಡ್ಕೊಳಕ್ಕಾಗಲ್ಲ ಯಾರಿಗೂ. ಇಷ್ಟು ನೈಟಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಅಜ್ಜಿ ಮನೆಗೆ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಆಲ್ಮೋಸ್ಟ್ 2 o'clock ಆಗಿದೆ ನೋಡಿ, ಸಾರಿ 3 o'clock ಆಗಿದೆ. ನಮ್ಮ ಅಜ್ಜಿ ಇನ್ನು ಒಳಗಡೆ ಇದ್ದಾರೆ, ಡೋರ್ ಓಪನ್ ಮಾಡಬೇಕು. ನಮ್ಮ ಅಜ್ಜಿಗೆ ಆಗಬೇಕಲ್ವಾ ಸಡನ್ನಾಗಿ ಬರೋಕ್ಕೆ, ಹಾಗಾಗಿ ಬಂದಿದ್ದೀವಿ. ಇದರ ಅಪ್ಡೇಟು ಏಕೆ ಬಂದ್ವಿ ಏನು ಅಂತ ನಿಮಗೆ ವೆರಿ ಸೂನ್ ತಿಳಿಸ್ತೀನಿ ಬೆಳಗ್ಗೆಗೆ. ಓಕೆನಾ? ಗುಡ್ ನೈಟ್. ಮಾರ್ನಿಂಗ್ ಇವಾಗ ಎದ್ದೆ. 8 o'clock ಆಗಿತ್ತು. ನಾವು ಮಿಡ್ ನೈಟ್ 3 o'clock ಬಂದ್ವಲ್ಲ, ಹಾಗಾಗಿ ಇವಾಗ ಆಲ್ಮೋಸ್ಟ್ 8 o'clock ಆಗಿತ್ತು. ಇವಾಗ ಕಾಫಿ ಕುಡಿತಾ ಇದ್ದೀವಿ ಬೆಳಗ್ಗೆ. ವೆದರ್ ಮಾತ್ರ ಚೆನ್ನಾಗಿದೆ. ನನ್ನ ಮಗಳು ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದಾಳೆ. ತೋರ್ಸಮ್ಮ, ಹಾಯ್ ಮಾಡುವ. ನೋಡಿ ವೆದರ್ ಎಲ್ಲ ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ಅಜ್ಜಿ ನೋಡಿ. ಸೊ ಇವತ್ತು August 15th ಅಲ್ವಾ, ಹಾಗೆ ಸ್ಕೂಲ್ ನಾವು ಓದಿರೋ ಸ್ಕೂಲ್ ಕೂಡ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇವತ್ತು 15th.
ಅದನ್ನು ತೋರಿಸ್ತೀನಿ ನಿಮಗೆ. ವೆಯ್ಟ್ ಮಾಡಿ ಒಂದು 5 ನಿಮಿಷ, ಅವರು ಬಂದುಬಿಡ್ತಾರೆ ಈ ಕಡೆ. ನೋಡಿ ಗೈಸ್, ನಾವು ಸ್ಕೂಲಿಗೆ ಹಿಂಗೆ ಹೋಗ್ತಾ ಇದ್ವಿ ಅವಾಗ. ಹಿಂಗೆಲ್ಲ ಊರಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಲ್ ಮಾಸ್ಟರು. ನೋಡಿ, ಇವಾಗ ನಾನು ರಿಮೆಂಬರ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು ಅವಾಗೆಲ್ಲ ಮೆಮೊರೀಸ್ ನಮಗೆ ಸ್ಕೂಲ್ ಡೇಸಲ್ಲೆಲ್ಲ. ಅವಾಗ ಜಾಸ್ತಿ ಸ್ಕೂಲ್ ಮಕ್ಕಳು ಇವಾಗಿನ್ನ ಕಡಿಮೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಅಟೆನ್ಷನ್ ಆಗ್ತಾಯಿದ್ವಿ, ಲೈಕ್ ಅಟೆಂಡ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಆವಾಗಿನ ಡೇಸು. ನನ್ನ ಫ್ರೆಂಡ್ಸು ಎಲ್ಲರೂ, ಇವಾಗೆಲ್ಲರೂ ಒಂದೊಂದು ಕಡೆ ಮದುವೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಹುಡುಗಿರು ಯಾರೂ ಫ್ರೆಂಡ್ಸ್ ಇಲ್ಲ ಇಲ್ಲಿ. ಕೆಲವೊಬ್ಬರು ಮಾತ್ರ ಊರಲ್ಲೇ ಮದುವೆ ಆಗಿರೋರು ಇದ್ದಾರೆ. ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ಸಾಯಂಕಾಲ ಆಗಿದೆ, ಆಲ್ಮೋಸ್ಟ್ ಒಂದು 5:45 6 o'clock ಆಗಿದೆ. ಸಂಜೆ ಟೈಮಲ್ಲಿ ಹೊಲಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಂದು ಹೊಲ ಇದೆ ಅಲ್ವಾ, ಅದರಲ್ಲಿ ಫುಲ್ಲು ಇವಾಗ ಇದು ಬಿತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ. ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ, ಹೇಗಿದೆ ಅಂತ ನೋಡಿ ನೀವು ಕೂಡ ಬನ್ನಿ. ನೋಡಿ, ನಾನು ನನ್ನ ಫ್ರೆಂಡು 2 ವೀಲರಲ್ಲಿ ಹೋಗ್ತೀನಿ. ಅಲ್ಲಿಗೆ ಹೋಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೇಚರು. ಇದೆಲ್ಲ ಜೋಳ, ಕಾರ್ನ್ ನೋಡಿ, ಕಾರ್ನ್ ಹಾಕಿರೋದು ತೋರಿಸ್ತೀನಿ ನಿಮಗೆ ಹೋಗಿದ ಮೇಲೆ. ನೋಡಿ ಗೈಸ್, ಇದೇ ನಮ್ಮ ತಾತಂದು ಹೊಲ, ವ್ಯವಸಾಯ. ನಮ್ಮ ತಾತ ಇವಾಗಿಲ್ಲ, ನಮ್ಮ ಅಮ್ಮನೇ ವ್ಯವಸಾಯ ಮಾಡೋದು. ನೋಡಿ ಜೋಳ ಹೇಗೆ ಬಂದಿದೆ, ಕಾಮೆಂಟ್ ಮಾಡಿ ಗೈಸ್ ಇಷ್ಟ ಆದರೆ. ನಾವು ಕೂಡ ರೈತರೇ. ನೋಡಿ, ಇದು ಚಿಕ್ಕದು, ಇದು 1 ಮಂತ್ ಹಿಂದೆ ಬಿತ್ತಿರೋದು, ಇದು 1 ಮಂತ್ ಮುಂದೆ ಬಿತ್ತಿರೋದಕ್ಕೆ ಈ ರೀತಿ ಇದೆ. ಇದು ಈ ರೀತಿ ಇಷ್ಟು ದೊಡ್ಡದು ನೋಡಿ, ಕಾಣಿಸ್ತಿದೆಲ್ಲ ಇಷ್ಟು. ಇದು ನಮ್ಮ ತಾತರದು ನೋಡಿ, ಇಷ್ಟು ನೋಡಿ ಸಖತ್ತಾಗಿದೆ ಅಲ್ಲ. ಗುಬ್ಬಿಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂ ಅಂತ ಇದೆ. ಹೆಂಗ ಅನಿಸ್ತೈತೆ ಸಂತ? ಇಲ್ಲೇ ಒಂದು ಟೆಂಟ್ ತಗೊಂಬಂದು ಕ್ಯಾಂಪ್ ಮಾಡ್ಬೇಕಂತ ಹೇಳಿದ್ದೀನಿ ನೀನು. ಮತ್ತೆ ಯಾಕೆ ಮಾಡಿಲ್ಲ ಅಂದ್ರೆ ಇದೆಲ್ಲ ವ್ಯವಸಾಯ ಮಾಡಿ ಈ ರೀತಿ ಬೆಳೆ ಬಂದೈತಿ. ಇವಾಗ ಬೆಳೆ ಬಂದಿರುವಾಗ ನಿಮ್ಮ ಮಧ್ಯದಲ್ಲಿ ಕುತ್ಕೊಂಡು ಈ ತರ ಕುತ್ಕೊಂಡು ನೀನು ಇದೆಲ್ಲ ಜಾಗ ಐತಿ. ಪಾಪ ಅವ್ರು ಕ್ಲೀನ್ ಮಾಡ್ಕೊಂಡಿರೋದು, ಅದು ಎಡೆ ಕುಂಟಿ ಅದೆಲ್ಲ ಏನೇನೋ ಹೊಡೆದು ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಾರ. ಚೆನ್ನಾಗಿದೆ ಎಲ್ಲ ಹೊಲಗಳು ನೋಡಿ ಗೈಸ್, ಎಷ್ಟು ನೀಟಾಗಿ ಬಿತ್ತನೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗೈತಲ್ಲ ಸಂತು ವಾತಾವರಣ? ಏನು ಅನ್ನಿಸ್ತು ಹೇಳು, ವಾಟ್ ಯು ಫೀಲ್? ಮನಸ್ಸಿಗೆ ಕರೆಕ್ಟ್. ನೋಡಿ ಗೈಸ್, ಈ ರೀತಿ ಜೋಳ ಕೀಳ್ತಾ ಇದ್ದೀವಿ. ಹಸಿ ಜೋಳ ತಿಂತೀವಲ್ಲ ತಿನ್ನೋಕ್ಕೆ. ಆ ಕಡೆದು ಕಿತ್ಕ 2 ಅತ್ತೆ ಕೀಳ್ಬೇಡ, ಅದು ಮೇಲಿಂದು. ಇದು ಈ ಕಡೆ 1 2 ಕಿತ್ಕ, ನಮಗೆ ಬೇಕು ಅಲ್ವಾ ತಿನ್ನೋಕ್ಕೆ, ಅದಕ್ಕೋಸ್ಕರ. ನಾವು ಬೆಳೆದಿರೋದು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ಗೈಸ್. ರಿವ್ಯೂನ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ತಿಂದ್ಬಿಟ್ಟು. ಬಾ ಸಾಕು. ಇನ್ನೊಂದು 2 ಕಿತ್ಕೋಬೇಕಾಗಿತ್ತು, ಮತ್ತು ಆಗಲ್ಲಲ್ಲ. ನೋಡಿ ಇಲ್ಲಿ ಎಲ್ಲ ಕೊಚ್ಚಾಗ್ತಾಯಿದೆ, ಒಳಗಡೆ ಹೋಗ್ತಾಯಿದೆ ಸ್ಲಿಪ್ಪರ್ಸ್ ಎಲ್ಲ, ಅದಕ್ಕೆ ಕೊಡೋ ಇಲ್ಲ ಅವ್ನು ಹಿಡ್ಕ. ಸೊ ಗೈಸ್, ಈ ವಿಡಿಯೋ ಇಷ್ಟು ಬ್ಯೂಟಿಫುಲ್ ಆಗಿ ಊರ ಜರ್ನಿ, ಹಳ್ಳಿ ಜರ್ನಿ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಅನ್ನಿಸ್ತು. ಇದು ನಾನು ಹುಟ್ಟಿ ಬೆಳೆದೂರಲ್ವ, ನನಗೇನಂತ ಡಿಫ್ರೆನ್ಸ್ ಇಲ್ಲ. ತುಂಬಾ ಖುಷಿ ಅನ್ನಿಸ್ತು. ಈ ವಿಡಿಯೋ ನಿಮಗೆ ನೋಡಿ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.